ಈಗ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ. ಅದು ವಿರಾಟ್ ಕೊಹ್ಲಿ ವಿರುದ್ಧ ದೂರು ದಾಖಲಾಗಿದೆ. ಆ ದೂರನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಸ್ವೀಕರಿಸಿದ್ದಾರೆ. ಈಗಾಗಲೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ದಾಖಲಾಗಿದೆ ಎಫ್ಐಆರ್. ಅದೇ ಎಫ್ಐಆರ್ ಜೊತೆಗೆ ದೂರು ಪರಿಗಣಿಸೋದಾಗಿ ಹಿಂಬರಹ, ಪೊಲೀಸರಿಂದ ಹಿಂಬರಹ, ಇದು ದೂರನ್ನ ಪರಿಗಣಿಸ್ತೀವಿ ಅಂತ. ನೈಜ ಹೋರಾಟಗಾರರು ಎನ್ನುವ ವೇದಿಕೆಯಿಂದ ಒಂದು ದೂರು ದಾಖಲಾಗಿದೆ. ಕೊಹ್ಲಿ ವಿರುದ್ಧವೂ ಕೂಡ ಈಗ ದೂರನ್ನ ಕೊಟ್ಟಿರುವಂತದ್ದು. ಆ ದೂರನ್ನ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಈಗೊಂದು ಎಫ್ಐಆರ್ ಏನಾಗಿದೆಯಲ್ಲ ಆರ್ಸಿಬಿ ವಿರುದ್ಧ, ಆ ದೂರಿನ ಹಿಂದೆ ಹಿಂಬರಹವನ್ನ ಪರಿಗಣಿಸ್ತೀವಿ ಅಂತ ದೂರು ಪರಿಗಣಿಸೋದಾಗಿ ಪೊಲೀಸರು ಹಿಂಬರಹ ಬರ್ಕೊಟ್ಟಿದ್ದಾರೆ. ಅಂದ್ರೆ ಅದರ ಜೊತೆಗೆ ಇದನ್ನು ಕೂಡ ದೂರನ್ನ ನಾವು ದಾಖಲಿಸ್ಕೊಳ್ತೀವಿ ಅಂತ ಹೇಳಿ, ಇದು ನೈಜ ಹೋರಾಟಗಾರರ ವೇದಿಕೆಯಿಂದ ದಾಖಲಾಗಿರುವಂತಹ ದೂರು. ಇದು ಯಾವ ರೀತಿಯಾದಂತಹ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಸದ್ಯ ಕುತೂಹಲ ಮೂಡಿಸ್ತಾ ಇದೆ. ಆದರೆ 11 ಜೀವ, ಹೋದ ಜೀವ ವಾಪಸ್ ಬರಲ್ಲ. ಆಗ್ತಿರುವಂತಹ ಬೆಳವಣಿಗೆಗಳು ಮಾತ್ರ ಹುಬ್ಬೇರಿಸ್ತಾ ಇದೆ.